ಸರ್ಜಾಪುರ ಮುಖ್ಯ ರಸ್ತೆಯ ಹಾಡು ಸಿದ್ದಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕರುಣಾಲಯಂ ಆಸ್ಪತ್ರೆ, ಟ್ರೇಡಾ ಆಪ್ತ ಸಮಾಲೋಚನಾ ಕೇಂದ್ರ, ಬೆಳ್ಳಂಡೂರು ಪೊಲೀಸ್ ಠಾಣೆ ಮತ್ತು ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸವಿತಾ ಬಾಬುರೆಡ್ಡಿ ದಂಪತಿಗಳ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಮತ್ತು ವೈದ್ಯಕೀಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೆಳ್ಳಂಡೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ವಿಕ್ಟರ್ ಸೈಮನ್ ಮತ್ತು ಟ್ರೇಡಾ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಲಿಂಗರಾಜುರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಶಿಬಿರದಲ್ಲಿ ಹಲವು ವಿಭಾಗಗಳ ತಜ್ಞ ವೈದ್ಯರು ಸಾರ್ವಜನಿಕರಿಗೆ ಉಚಿತವಾಗಿ ತಪಾಸಣೆ ಹಾಗೂ ವೈದ್ಯಕೀಯ ಸಲಹೆ ನೀಡಲಿದ್ದಾರೆ. ಈ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ, ಸಾಮಾನ್ಯ ಆರೋಗ್ಯ ತಪಾಸಣೆ, ರಕ್ತದೊತ್ತಡ ಮತ್ತು ಮಧುಮೇಹ ತಪಾಸಣೆ, ಮೂಳೆ ಮತ್ತು ಕೀಲು ಸಮಸ್ಯೆ, ಬೆನ್ನು ನೋವು, ಕಿವಿ, ಮೂಗು, ಗಂಟಲು, ಮಕ್ಕಳ ಆರೋಗ್ಯ ಹಾಗೂ ದಂತ ತಪಾಸಣೆ ಸೇರಿದಂತೆ ವಿವಿಧ ವೈದ್ಯಕೀಯ ಸೇವೆಗಳು ನಡೆದವು. ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಬಾಬುರೆಡ್ಡಿ, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ, ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಭಾಗ್ಯಲಕ್ಷ್ಮಿ, ಮಾಜಿ ಸದಸ್ಯರಾದ ಶಿವಾರೆಡ್ಡಿ, ಶೋಭಾ ರಮೇಶ್, ವೈದ್ಯರಾದ ಡಾಕ್ಟರ್ ಹರ್ಷಿತಾ, ಆಶ್ಮಿತಾ ಮತ್ತಿತರರು ಹಾಜರಿದ್ದರು. ಹಾಲನಾಯಕನಹಳ್ಳಿ ಮತ್ತು ಹಾಡು ಸಿದ್ದಾಪುರ ಜನರು ಮತ್ತು ಮೆಡಿಕಲ್ ಕ್ಯಾಂಪ್ ನಡೆಸಿರ್ತಕ್ಕಂಥ ಎಲ್ಲ ವೈದ್ಯಕೀಯ ಸಂಸ್ಥೆಯ ಡಾಕ್ಟರ್ಸ್, ನರ್ಸ್ ಮತ್ತಿತರರೇ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಟ್ರೇಡಾ ಸಂಸ್ಥೆಯ 33ನೇ ವಾರ್ಷಿಕೋತ್ಸವ. ಈ ಒಂದು ಸಂಸ್ಥೆ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವ ಮುಖಾಂತರ ಅನೇಕ ಈ ವ್ಯಸನಕ್ಕೆ ಒಳಪಟ್ಟಂಥ ವ್ಯಕ್ತಿಗಳಿಗೆ ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಒಂದು ಉತ್ತಮವಾದಂಥ ಕೆಲಸ ಮಾಡಿಕೊಂಡು ಬಂದಿದೆ. ಯಾವುದೇ ಕಾಂಟ್ರವರ್ಸಿ ಇಲ್ಲದಂತೆ, ಯಾವುದೇ ಪೊಲೀಸ್ ಸ್ಟೇಷನಲ್ಲಾಗಲಿ ಬೇರೆ ಯಾವುದೂ ಕಂಪ್ಲೇಂಟ್ಗಳು ಬರದೇ ಇರತಕ್ಕಂಥ ಒಂದು ಒಳ್ಳೆಯ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಈ ವ್ಯಸನಕ್ಕೆ ಒಳಪಟ್ಟಂಥ ವ್ಯಕ್ತಿಯನ್ನು ಅದರಿಂದ ಆ ವ್ಯಕ್ತಿ ವೈಯಕ್ತಿಕವಾಗಿಯೂ ಕೂಡ ಮತ್ತು ಆತನ ಒಂದು ಕುಟುಂಬ ಇದೆ ಅದರ ಮೇಲೆ ಬಹಳ ಕೆಟ್ಟದಾದಂಥ ಒಂದು ಪರಿಣಾಮ ಬೀರುತ್ತದೆ. ಆ ಒಂದು ವ್ಯಕ್ತಿಯನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದರ ಮುಖಾಂತರ ಇಡೀ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಭಾಳ ಒಳ್ಳೆಯ ಕೆಲಸ ಈ ಟ್ರೇಡಾ ಸಂಸ್ಥೆ ಮಾಡ್ಕೊಂಡು ಬಂದಿದೆ. ಇದು ಮುಂದಿನ ದಿನಗಳಲ್ಲಿ ಮುಂದುವರಿಲಿ ಮತ್ತು ಸಮಾಜಕ್ಕೆ ಒಳ್ಳೆಯದಾಗಲಿ ಮತ್ತು ಈ ಭಾಗದಲ್ಲಿ ಒಂದು ಏನು ಮುಖಂಡರಿದ್ದಾರೆ ಮತ್ತು ಸಮಾಜ ಸೇವೆ ಕಳಕಳಿ ವಹಿಸಿರ್ತಕ್ಕಂಥ ಸನ್ಮಾನ್ಯ ಬಾಬುರೆಡ್ಡಿ ಅವರು ಮತ್ತು ಸವಿತಾ ಬಾಬುರೆಡ್ಡಿ ಅವರು ಇದೇ ರೀತಿ ಈ ಭಾಗಕ್ಕೆ ಜನಗಳಿಗೆ ಒಳ್ಳೆಯದನ್ನು ಮಾಡ್ತಾ ಸಮಾಜವನ್ನು ಸುಧಾರಣೆ ಆಗಲಿ
ಒಳ್ಳೆಯ ಒಂದು ಸಮಾಜದಲ್ಲಿ ನಾವೆಲ್ಲ ಬದುಕೋಣ, ಸುರಕ್ಷಿತವಾದಂಥ ಒಂದು ಸಮಾಜದಲ್ಲಿ ನಾವೆಲ್ಲ ಇರೋಣ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂದರೆ ನಮಗೆಲ್ಲ ಸಪೋರ್ಟ್ ಕೊಟ್ಟು ಆಲಂಗ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಬೇಕು ಅಂತ ಲಿಂಗರಾಜು ಸರ್, ಇದು 3ನೇ ಬಾರಿ ನಾವು ಅಧ್ಯಕ್ಷರಾದಮೇಲೆ ಇವಾಗ ಮಾಜಿ ಆಗಿದ್ದೀವಿ. 2 ವರ್ಷ ಏಕೀಶ್ವರ ನಗರದಲ್ಲೂ ಮಾಡಿದ್ವಿ, ಮತ್ತು ಆಲ್ನಾಕ್ನಳ್ಳಿ ಮಾಡಿದ್ವಿ, ಮತ್ತು ಆಡೋ ಸಿದ್ದಾಪುರ ಮಾಡ್ತಾಯಿದ್ವಿ. ನಮಗೆ 1 ತಿಂಗಳಿಂದನೇ ಕೇಳಿದ್ರು, ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಈ ಪ್ರೋಗ್ರಾಮ್ ಮಾಡೋದಕ್ಕೆ ಲಿಂಗರಾಜು ಸರೇ ಮೇಯ್ನು. ಇದಕ್ಕೆ ಪ್ರೋತ್ಸಾಹವಾಗಿ ನಮ್ಮ ಬೆಳ್ಳಂಡೂರು ಸ್ಟೇಷನ್ ಪೊಲೀಸ್ ಠಾಣೆ ಸಾರು ಸೈಮನ್ ವಿಟ್ಟರ್ ಸಾರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡೋದಕ್ಕೆ ಕರೆದಿದ್ದಾರೆ. ನಾನು ಹೋಗೋಕ್ಕಾಗಿರಲಿಲ್ಲ, ನನ್ನ ಕೆಲಸ ಇತ್ತು, ಹೋಗಬೇಕಾಗಿತ್ತು ನನ್ನ ಸ್ಟೇಷನ್ಗೆ, ಆಗಿಲ್ಲ, ಸಾರಿ ಸರ್, ನಾನು ಬರೋಕ್ಕಾಗಿಲ್ಲ. ಲಿಂಗರಾಜು ಸರೇ ಬಂದಿದ್ದರು, ಬಂದು ಈ ಪ್ರೋಗ್ರಾಮ್ ಯಶಸ್ವಿಯಾಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು ಕೇಳ್ತಾ ಇದ್ದೀನಿ. ಹಾಗೆ ನಮ್ಮ ಕರ್ನಾಟಕ ಮೇಡಮ್ ಅವರು ಇದ್ದಾರೆ, ಅವ್ರ ಹೆಸರು ನಾನು ಸಾರಿ, ಹರ್ಷಿತಾ ಮೇಡಮು, ಮತ್ತು ಡೆಂಟಲ್ ಇವರು ಬಂದಿದ್ದಾರೆ, ಅವ್ರಿಗೂ ಹೈ ಇವರು ಬಂದಿದ್ದಾರೆ, ಅವ್ರಿಗೂ ಅಷ್ಟೇ. ಇದೇ ಥರ ಮಾಡಲಿ, ವರ್ಷನೂ ಮಾಡಲಿ. ಮತ್ತು ಕ್ರಿಸ್ಮಸ್ಗೂ ಮಾಡ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ ಈ 5ನೇ ವರ್ಷ, ಅಲ್ಲಿ ಪ್ರೀ ಕಿಟ್ಸ್ ಅಂತ ಮಾಡ್ತಾರೆ. ಇನ್ನೂ ಪ್ರೋಗ್ರಾಮ್ ಇದೆ, ನನಗೆ ಐಡಿಯಾ ಬರ್ತಾ ಇಲ್ಲ. ಮತ್ತು ಲಿಂಗರಾಜು ಸರ್ ಬುಕ್ ಒಂದು ಬಿಡುಗಡೆ ಮಾಡಿದ್ದಾರೆ, ಅದು ಅಷ್ಟೇ. ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಟ್ರೇಡ್ ಅವರು ತುಂಬ ಇದ್ದಾರೆ, ಕೋಆರ್ಡಿನೇಟ್ ಮಾಡಿ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿ ಇನ್ನೂ ಚೆನ್ನಾಗಿ, ಇನ್ನೂ ಜನಗಳಿಗೆ, ಬಡವರಿಗೆ ಒಳ್ಳೆ ಸ್ಕೀಮ್ ಮಾಡಿ, ಇವಾಗ ಎಲ್ಲ ಫ್ರೀ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಫ್ರೀ ಆಪರೇಷನ್ಸು ಮಾಡಿಸಿ, ಯಾವ್ದಾನ ಆದರೆ ಯಾರನ್ನ ಡೋನರ್ ಹಿಡಿದು ಇದು ಮಾಡಿದ್ರು ಒಳ್ಳೇದು. ಕಣ್ಣಿನ ಚಿಕಿತ್ಸೆ ನನಗೆ ಕೇಳಿದ್ರು ಆಗಲಿಲ್ಲ, ನನಗೂ ಇವಾಗ ಟೈಮ್ ಸಿಗಲಿಲ್ಲ. ನೆಕ್ಸ್ಟ್ ಇದರಲ್ಲಿ ಮಾಡಿದಾಗ ಆಪರೇಷನ್ ಏನಾರ ವ್ಯವಸ್ಥೆ ಮಾಡೋಣ, ನನಗೆ ಕೆಲವ್ರು ಕೇಳಿದ್ದಾರೆ, ಆಗಿಲ್ಲ, ಈ ವ್ಯವಸ್ಥೆಯಲ್ಲಿ ಆಗಲ್ಲ. ಆದ್ದರಿಂದ ಇದೇ ಥರ ನಡ್ಕೊಂಡೋಗಿ ನಮ್ಮ ಮಾಜಿ ಅಧ್ಯಕ್ಷರು ಬಂದಿದ್ದಾರೆ, ಭಾಗ್ಯಮ್ಮ ಅವರು, ಮತ್ತು ಶೋಭಮ್ಮ ಸದಸ್ಯರು, ಶಿವಾರೆಡ್ಡಿ ಅವರು, ವೆಂಕಟೇಶ್ ಅವರು, ಇನ್ನು ಈ ನಮ್ಮ ಗ್ರಾಮಸ್ಥರು, ಇಡೀ ಆಲ್ನಾಕ್ನಳ್ಳಿ ಗ್ರಾಮಸ್ಥರು ಎಲ್ಲ ಬಂದಿದ್ದಾರೆ. ಮತ್ತು ಸ್ಟಾಫ್ ಇವಾಗ ಅವ್ರಿಗೆ ಹೇಳ್ಬೇಕಾಗಿರೋದು ಮೇಯ್ನು, ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಪಾಪ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದೇ ಥರ ಪ್ರೋಗ್ರಾಮ್ ನಡೀಲಿ ಅಂತ ಹೇಳ್ಬಿಟ್ಟು ನನ್ನ ಮಾತುಗಳು ಮುಗಿಸ್ತೀನಿ. ಫಸ್ಟ್ನೇದಾಗಿ ಮೆಡಿಕಲ್ ಕ್ಯಾಂಪ್ ಮಾಡಬೇಕಂತ ಬಂದಿದ್ದ ತಕ್ಷಣನೇ ಡಾಕ್ಟರ್ ಹರ್ಷಿತ್ ಅವರು ಇಲ್ಲಿದ್ದಾರೆ. ಅವರು ಸೆಂಟ್ ಜೇಮ್ಸಲ್ಲಿ PG ಮಾಡ್ತಾ ಇರಬೇಕಾದ್ರೇ ಸೊ ಅವ್ರಿಗೊಂದು ಐಡಿಯಾ ಇತ್ತು, ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡಬೇಕಂತ. ಇಲ್ಲೇ ಅಂತಲ್ಲ, ನಾವು ಇಲ್ಲೇ ಮೆಡಿಕಲ್ ಕ್ಯಾಂಪ್ಸ್ ಮಾಡಬೇಕಂದ್ರೂ ಕರುಣಾಲಯಂ ಹಾಸ್ಪಿಟಲ್ ಮುಂದೆ ಇರುತ್ತೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಕರುಣಾಲಯಂ ಹಾಸ್ಪಿಟಲ್ಲು ತುಂಬ ವರ್ಷಗಳಿಂದ ಸರ್ವಿಸ್ ಮಾಡ್ಕೊಂಡು ಬಂದಿದೆ. ಬಾಬುರೆಡ್ಡಿ ಸರ್, ನಾನು ನಿಮಗೆ ಈ ಹೇಳದೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಹರ್ಷಿತ್ ಅವ್ರು ಹೇಳ್ತಾ ಇದ್ರು, ಎವ್ರಿ ವೆಡ್ನೆಸ್ಡೇ ನೀವೆಲ್ಲನೂ ಇಲ್ಲೊಂದು ಪ್ಲೇಸ್ ಮಾಡಿದ್ರೆ ಒಂದು ಕ್ಲಿನಿಕ್ ಥರ ಮಾಡಿ ಬಂದು, ಸೊ ಪ್ರತಿ ಮಂತ್ಲಿ ಒಂದ್ಸಲಿ ಬಂದು ಇಲ್ಲಿ ಚೆಕಪ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಇದೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಸಿಸ್ಟರ್. ಸೊ ಅದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅದು. ಸೊ ಎರಡನೇದಾಗಿ ನಾನು ಫಸ್ಟು ಸೈಮನ್ ಸರ್ ಹತ್ರ ಹೋಗಿ ಈ ಥರದೊಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸರ್, ಬರಬೇಕು, ನೀವೇ ಚೀಫ್ ಗೆಸ್ಟ್ ಆಗಿ ಅಂತ ಹೇಳಿದಾಗ ದಯವಿಟ್ಟು ಬರ್ತೀನಿ ಅಂತೇಳಿ, ನನಗೆ ಗೊತ್ತಿದೆ ಆವಾಗಿಂದ ಅವ್ರಿಗೊಂದು 1/2 ಅವರಿಂದ ಫೋನ್ಸ್ ಬರ್ತಾನೆ ಇದೆ, ಎಲ್ಲ ಹೋಗಬೇಕು, ಯಾವುದೋ ಒಂದು ತೊಂದರೆ ಇದೆ ಅಂತ. ಸೊ ಕೇಳಿದ ತಕ್ಷಣ ಖಂಡಿತ ನಾನು ಬರ್ತೀನಿ ಅಂತೇಳಿ ಅವರೇ ವೈಯಕ್ತಿಕವಾಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇನ್ನೆಲ್ಲ ನಮ್ಮ ಡಾಕ್ಟರ್ಸ್ ಏನಿದೆ, ನಮ್ಮ ಡೆಂಟಲ್ ಮೈ ಡೆಂಟಿಸ್ಟ್ ಇರ್ಬೋದು, ನಮ್ಮ ಹೈ ಫೌಂಡೇಶನ್ ಇಂದ ಇರ್ಬೋದು, ಯಾರೆಲ್ಲ ಇಲ್ಲಿ ಬಂದಿದ್ರಿ ಸಕ್ಸಸ್ ಆಗೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನನ್ನ ಟ್ರೇಡ ಎಲ್ಲ ನನ್ನ ಸಿಬ್ಬಂದಿನ ಜೊತೆಯಲ್ಲಿ ನೆನ್ನೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಥ್ಯಾಂಕ್ ಯು ವೆರಿ ಮಚ್. ಪ್ಲಸ್ ಅದರ್ ಕಾಲೇಜಸ್, ಚೈರಾ ಕಾಲೇಜಸ್ಸು, ಕುರ್ಪನಿರಿ, ನರ್ಸಿಂಗ್ ಕಾಲೇಜಸ್ಗೆಲ್ಲರೂ ಧನ್ಯವಾದಗಳು. ಸೊ ಇದಕ್ಕೆ ನಾನು ಹೇಳಲೇಬೇಕು, ಸವಿತಾ ಬಾಬುರೆಡ್ಡಿ ಅವರು. ಸೊ ಯಾವಾಗ ಬಾಬುರೆಡ್ಡಿ ಅವರು ಬ್ಯುಸಿದ್ದೇ ಇರ್ತಾರೆ, ಯಾವಾಗಾದ್ರೂ ಮೋಸ್ಟ್ಲಿ ಮಂತಿಂದ 100 ಕಾಲ್ ಮಾಡಿರ್ತಾರೆ ನಮ್ಮ ಸ್ಟಾಫ್, ಅಶ್ಮಿತಾ ಮತ್ತು ಟೀನ್ ಅವರು, ಸರ್ ಮೂಮೆಂಟ್ ಎಲ್ಲಿ ಮಾಡೋದು, ಸೊ ಏನು ಫುಡ್ಡು, ಸೊ ಏನು ಬ್ಯಾನರು ಅಂತೇಳಿ. ಸೊ ಅವ್ರಿಗೆ ಮೋಸ್ಟ್ಲಿ ನಿದ್ದೆನೇ ಕೆಡಿಸಿರ್ತಾರೆ ಅನಿಸುತ್ತೆ. ಸೊ ನಿಮಗೂ ನಾನು ಧನ್ಯವಾದಗಳು.
ಇವತ್ತು ನಮ್ಮ ಹಾಲ್ನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಸವಿತಾ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಬಾಬು ರೆಡ್ಡಿ ಅವರು ನಮ್ಮ ಕರುಣಾಲಯ ಆಸ್ಪತ್ರೆ ಕಾರ್ಮೆಲರಂ ಮತ್ತು ಟ್ರ್ಯಾಡಾ ಅವರ ಜೊತೆಯಲ್ಲಿ ಕೂಡಿ ಉಚಿತವಾಗಿ ಜನಗಳಿಗೆ ಇವತ್ತು ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದಾರೆ. ಮಕ್ಕಳಿಗೆ, ಬಡವರಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಏನು ಆರೋಗ್ಯ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಆರಂಭಿಸಿದ್ದಾರೆ. ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸುಮಾರು ಕೆಲಸಗಳನ್ನು ಬಡವರಿಗೆ ಅನುಕೂಲವಾದಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಸಹ ಅವರು ಅಧ್ಯಕ್ಷರ ಪದವಿಯಿಂದ ಇಳಿದರೂ ಸಹ ಮತ್ತೆ ಅವರ ಒಂದು ಬಡವರ ಸೇವೆ ಗಣನೀಯವಾಗಿ ನಡೀತಾ ಇದೆ. ಈ ಸೇವೆ ಇದೇ ರೀತಿ ನಡೀಲಿ ಅಂತ ಹೇಳ್ಬಿಟ್ಟು ಆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಆಗಸ್ಟ್ ತಿಂಗಳಲ್ಲಿ 9ನೇ ತಾರೀಕು 2026 ಅಲ್ಲಿ ಲಿಂಗರಾಜು ಸರ್ ಕೇಳಿದ್ರು, ಈ ಥರ ಕ್ರೀಡಾ ಕಡೆಯಿಂದ ಒಂದು ಉಚಿತ ಚಿಕಿತ್ಸೆ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಇದು ಖುಷಿ ಆಗುತ್ತೆ. ಈ ಥರನೇ ಈ 3ನೇ ವರ್ಷ ನಮ್ಮ ಅಧ್ಯಕ್ಷ ಸವಿತಾ ಆಗಿದ್ದಾಗ ನಮ್ಮ ಮಿಸ್ಸಸ್ಸು ಹಾಗೂ ಬಂದು ಇದೇ ಥರನೇ ಚಿಕಿತ್ಸೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಗ ಒಪ್ಕೊಂಡು 3 ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಬರ್ತಾಯಿದ್ದಾರೆ. ಅವ್ರಿಗೆ ಲಿಂಗರಾಜು ಸರ್ಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಕರುಣಾಲಯ ಅವರು ಅವ್ರ ಜೊತೆ ಟೈಅಪ್ ಆಗಿ ಈ ಪ್ರೋಗ್ರಾಮ್ ಮಾಡೋದಕ್ಕೆ ಅವರು ಯಶಸ್ವಿಯಾಗಿ ಇವ್ರಿಗೆ ಸಾಥ್ ಕೊಡ್ತಾಯಿದ್ದಾರೆ. ಅದರಲ್ಲಿ ನಮ್ಮದು ಅಷ್ಟು. ಮತ್ತು ಪೊಲೀಸ್ ಸ್ಟೇಷನ್ನು ವರ್ಷವೂ ಅಷ್ಟೇ. ಈ ಬಾರಿ ಸೈಮನ್ ವಿಟರ್ ಸರ್ ಬಂದು ನಮ್ಮ ಪ್ರೋಗ್ರಾಮು ಯಶಸ್ವಿಯಾಗಿ ಇದು ಕೊಟ್ಟಿದ್ದಾರೆ. ಹೋದ ವರ್ಷವೂ ಅಷ್ಟೇ ರಮೇಶ್ ಸರ್ ಇದ್ದರು. ಎಷ್ಟು ವರ್ಷದ ಲಿಂಗರಾಜ್ ಸರ್ ಮಾಡಬೇಕು ಅಂತಿದ್ದಾರೋ ನಾವು ಅದಕ್ಕೆ ಸಾಥ್ ಕೊಟ್ಟು ಮಾಡಬೇಕು ಅಂತ ಇಷ್ಟ ಬೀಳ್ತಾಯಿದ್ದೀವಿ. ಜನಗಳಿಗೆ ಅನುಕೂಲ, ಇನ್ನೂ ಆಪ್ರೇಷನ್ಸು ಇವೆಲ್ಲ ಮಾಡಬೇಕು ಅಂತ ಕೇಳ್ತಾಯಿದ್ದಾರೆ ಪೇಷಂಟ್ಸು ಕೆಲವರು, ಅಂದರೆ ಬಡವರು ಅವರು. ಅದಕ್ಕೆ ನಾನು ಅವ್ರನ್ನ ಕೇಳ್ತಾಯಿದ್ದೀನಿ, ನೆಕ್ಸ್ಟ್ ಮಾಡಿದಾಗ ಕಣ್ಣಿಂದೆ ಆಗಲಿ ಏನಾರ ಚಿಕಿತ್ಸೆದು ಸ್ವಲ್ಪ ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋ ನನಗೂ ಆಸೆ ಇದೆ. ಅವ್ರನ್ನೂ ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ಸ್ ಕಡೆಯಿಂದ ಏನಾರ ಚಿಕ್ಕ ಪುಟ್ಟದ್ದು ದೊಡ್ಡದು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆದಷ್ಟು ಎಷ್ಟು ಇದಾಗುತ್ತೋ ಅಷ್ಟು ಮಾಡೋಣ. ಮತ್ತು ಇದು ಕ್ರೀಡಾ 33 ವರ್ಷ ಆಗಿದೆ ಅಂತೆ. ಅದಕ್ಕೆ ನಾನು ಫಸ್ಟು ಶುಭಾಶಯ ಹೇಳ್ತೀನಿ. ಹೀಗೆ ಮತ್ತು ಅವ್ರ ಪುಸ್ತಕ ಎಲ್ಲ ಬಿಡುಗಡೆ ಮಾಡಿದ್ದಾರೆ, ಅದಕ್ಕೂ ಅಷ್ಟೇ ಶುಭಾಶಯ ಹೇಳ್ತೀನಿ. ಕ್ರಿಸ್ಮಸ್ಗೂ ಮಾಡ್ತಾಯಿರ್ತಾರೆ, ಈ ಫ್ರೀ ಕಿಟ್ಸ್ ಅಂತ ಮಾಡ್ತಾರೆ. ಮತ್ತು ಆವತ್ತೂ ಅಷ್ಟೇ ಈ ಥರ ಚಿಕಿತ್ಸೆದು ಅಷ್ಟೇ. ಮತ್ತು ಈ ಮದ್ಯಪಾನ ಇದು ಮಾಡೋ ಇದರಲ್ಲೂ ಅಷ್ಟೇ ಅವರು ಚೆನ್ನಾಗಿ ಆ ಸಂಸ್ಥೆನ ನಡೆಸ್ಕೊಂಡು 30 ವರ್ಷದಿಂದ ಬಂದಿದ್ದಾರೆ. 33 ವರ್ಷದಿಂದ ಅವ್ರಿಗೆ ಧನ್ಯವಾದ ಹೇಳ್ತಾ ಇದೇ ಥರ ಪ್ರೋಗ್ರಾಮ್ ಮಾಡಲಿ ಅಂತ ಹೇಳ್ಬಿಟ್ಟು ನಮಗೂ ಸಂತೋಷ ಮಾಡಲಿ. ಥ್ಯಾಂಕ್ ಯು. ಕರುಣಾಲಯ ಆಸ್ಪತ್ರೆಯವರು ಡಾಕ್ಟರ್ ಮೇಡಮ್ ಹರ್ಷಿತಾ ಅವರು ಹೇಳಿದ್ರು, ತಿಂಗಳಿಗೊಂದು ಸತಿ 3ನೇ ಬುಧವಾರದಂದು ಅದಕ್ಕೆ ಏನೇನೋ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಅವ್ರಿಗೂ ಇನ್ನೂ ಒಳ್ಳೆಯದು ಮಾಡಲಿ. ಅಂದರೆ ಏನು ಚಾರ್ಜ್ ಆಗ್ತಾಯಿದೆಯೋ ಅದರಲ್ಲಿ ಅರ್ಧ ಚಾರ್ಜ್ ಏನಾನ ಏನು ಮಾಡೋದು, ಮೆಡಿಷನ್ಸಲ್ಲೂ ಅಷ್ಟೇ ಡಿಸ್ಕೌಂಟ್ ಮಾಡಿಕೊಡೋದು ಇವೆಲ್ಲ ಮಾಡೋಣ ಬಡವರಿಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿಕೊಡೋದಕ್ಕೆ ನಾನು ಸಿದ್ಧ ಇರ್ತೀವಿ. ಹೀಗೆ ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಈ ದಿನ ನಮ್ಮ ಆರೋಗ್ಯ ಶಿಬಿರ ನಡೆಸ್ತಾ ಇರತಕ್ಕಂಥ ಟ್ರೇಡಾ ಸಂಸ್ಥೆ ಹಾಗೂ ಕರುಣಾಲಯ ಆಸ್ಪತ್ರೆ ಕಡೆಯಿಂದ ಮತ್ತು ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಇವರ ಸಹಯೋಗದೊಂದಿಗೆ ಒಂದು ಚಿಕ್ಕ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೀರಿ. ಈ ಟ್ರೇಡಾ ಸಂಸ್ಥೆಯ ಸಂಸ್ಥಾಪಕರಾದ ನಮ್ಮ ಲಿಂಗರಾಜು ಸರ್ ಅವ್ರಿಗೆ ಧನ್ಯವಾದ ಹೇಳಬೇಕು. ನಮಗೂ ಒಂದು ಅವರ ಸೇವೆಯಲ್ಲಿ ಅಳಿಲು ಸೇವೆ ಮಾಡಲು ಅವಕಾಶ ಕೊಟ್ಟಂಥ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ಮತ್ತು ಇಲ್ಲಿ ಬಂದಂತಹ ಎಲ್ಲ ಡಾಕ್ಟರ್ಗಳು ಮತ್ತು ಇಲ್ಲಿ ಶಾಲಾ ಆವರಣದಲ್ಲಿ ನಮಗೆ ಈ ಸೇವೆ ಮಾಡಲು ಅವಕಾಶ ಕೊಟ್ಟಂತಹ ಎಲ್ಲ ಟೀಚರ್ಸು, BEO ಸರು, ನಮ್ಮ ಪಂಚಾಯಿತಿ PDO, EO ಸರು, ಸೆಕ್ರೆಟ್ರಿ
ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಪಂಚಾಯಿತಿ ಸ್ಟಾಫು ಮತ್ತು ಟ್ರೇಡಾ ಸಂಸ್ಥೆಯ ಸ್ಟಾಫು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಟ್ರೇಡಾ ಸಂಸ್ಥೆ ಅಂದರೆ ಜನಗಳಲ್ಲಿ ಒಂದು ದುಶ್ಚಟ ನಿವಾರಣಾ ಕೇಂದ್ರ, ಅಂದರೆ ಕುಡಿತ ಬಿಡಿಸೋದು ಅಂತ ಒಂದು ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ನನಗೆ ನನಗೂ ಗೊತ್ತಿರಲಿಲ್ಲ ಇವರು ಈ ಥರ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ ಅಂದ್ಬಿಟ್ಟು. ಅದು ಒಂದು ಸೈಕಾಲಜಿ ಕಾಲೇಜ್ ಇದೆ ಅವ್ರದ್ದು, ಮತ್ತು ಬೇರೆ ಬೇರೆ ಸೇವೆಗಳು ತುಂಬ ಸೇವೆ ಮಾಡ್ತಾಯಿದ್ದಾರೆ. ಆದರೆ ಜನಗಳೆಲ್ಲ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಟ್ರೇಡಾ ಅಂದರೆ ಒಂದು ದುಶ್ಚಟ ನಿವಾರಣಾ ಕೇಂದ್ರ, ಕುಡಿತ ಬಿಡಿಸೋ ಕೇಂದ್ರ ಇದೇ ಮೈಂಡಲ್ಲಿದೆ. ದಯವಿಟ್ಟು ಜನರು ನಿಮ್ಮ ಕೈಯಲ್ಲಾದಷ್ಟು ಅವ್ರಿಗೆ ಸಹಾಯ ಮಾಡಿ. ಟ್ರೇಡಾ ಅವ್ರಿಗೆ ಇದೇ ರೀತಿ ಅವರ ಸೇವೆ ಹೀಗೆ ಮುಂದುವರಿಲಿ. ಈ ದಿನ 33 ವರ್ಷ ಆಗಿದೆ ಅವ್ರದ್ದು ಟ್ರೇಡಾ ಸಂಸ್ಥೆ ಸ್ಥಾಪನೆ ಆಗಿ. ಇನ್ನೂ 100 ವರ್ಷ ಅವರು ಹೀಗೆ ಈ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಟ್ರೇಡಾ ಸಂಸ್ಥೆ 33ನೇ ವಾರ್ಷಿಕೋತ್ಸವ, ಹುಟ್ಟಿದಬ್ಬ ಅಂತ ಹೇಳ್ಬೋದು. ಇದರ ಪ್ರಯುಕ್ತವಾಗಿ ನಾವು ಬಡವರಿಗೆ ಸೇವೆ ಮಾಡೋದು 33 ವರ್ಷದಿಂದ ನಡ್ಕೊಂಡ್ಬಂದಿದೆ. ಸೊ ಸವಿತಾ ಬಾಬಿರೆಡ್ಡಿಯವರು ಹೇಳ್ದಂಗೆ ಸೊ ಒನ್ಲಿ ಆಲ್ಕೋಹಾಲ್ ಬಿಡಿಸುವಂಥದ್ದು, ಡ್ರಗ್ಸ್ ಬಿಡಿಸುವಂಥದ್ದಲ್ಲ, ನಮ್ಮದು ಒಂದು ಮಾನಸಿಕವಾಗಿರುವಂಥ ಮತ್ತು ಇನ್ಸ್ಟಿಟ್ಯೂಷನ್ ಎರಡೂ ಇದೆ ನಮ್ಮಲ್ಲಿ. PG ಕೋರ್ಸಸ್, MSW, MSc, ಡಿಪ್ಲೊಮಾ ಕೋರ್ಸಸ್ಸು ಮತ್ತು ಮಾನಸಿಕವಾಗಿ ಏನೇ ಸಮಸ್ಯೆಗಳಿದ್ರೂ ಸಹಾಯ ಮಾಡುವಂಥ ಸಂಸ್ಥೆ ಆಗಿರೋದ್ರಿಂದ ಸೊ ಇವತ್ತು ಸೇವೆ ಮಾಡಬೇಕು ಹುಟ್ಟಿದಬ್ಬ ದಿವಸ ಅಂತೇಳಿ ನಾನು ಮೊದಲು ಬಾಬುರೆಡ್ಡಿಯವರನ್ನು ಮತ್ತು ಸವಿತಾ ಬಾಬುರೆಡ್ಡಿಯವರನ್ನು ಕೇಳ್ಕೊಂಡಾಗ ಈ ಅವಕಾಶ ಕೊಟ್ಟಿದ್ದಾರೆ. ಆವಾಗಲೇ ಸವಿತಾ ಬಾಬುರೆಡ್ಡಿ ಚಿಕ್ಕ ಮೆಡಿಕಲ್ ಕ್ಯಾಂಪ್ ಅಂತ ನಾನು ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಇದು ಬೃಹತ್ ಮೆಡಿಕಲ್ ಕ್ಯಾಂಪ್ ಆಗಿದೆ. ಸೊ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಇಲ್ಲಿ ಸ್ಥಳ ಕೊಟ್ಟಿರುವಂಥವ್ರಿಗೆ, ಪಂಚಾಯತಿಯವ್ರಿಗೆ, ಸ್ಕೂಲವ್ರಿಗೆ ಮತ್ತು ಪೊಲೀಸರು, ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಅವ್ರಿಗೂ ನಾವು ಕೇಳ್ಕೊಂಡಾಗ ಅವರು ಗೆಸ್ಟಾಗಿ ಬಂದಿದ್ದರು, ಅವ್ರು ಸಹಕಾರನ ಕೊಟ್ಟಿದ್ದಾರೆ. ಸೊ ಹೀಗೆ ನಾವು ಆಮೇಲೆ ಬಾಬುರೆಡ್ಡಿ ಸರ್ ಹೇಳ್ತಾಯಿದ್ರು, ಎಲ್ಲಿವರೆಗೂ ನಾವು ಕೇಳ್ತೀವಿ ಅಂತಂದರೆ ಅವರೊಂದು MLA ಆಗಲಿ, ಸೊ ಅಲ್ಲಿವರೆಗೂ ಸೊ ಈ ಥರದ ಸೇವೆ ಮಾಡೋದಕ್ಕೆ ಅವ್ರಿಗೆ ಒಂದು ಅಧಿಕಾರ ಬೇಕು. ದುಡ್ಡು ಅಂದರೆ ಸಾಕಾಗಲ್ಲ. ಸೊ ಅಧಿಕಾರ ಬರಲಿ. ಸೊ ನಾವೆಲ್ಲರೂ ಅವ್ರಿಗೆ ಬೆಂಬಲ ಕೊಡ್ತೀವಿ. ಹೀಗೆ ಮುಂದುವರಿಸ್ಕೊಂಡು ಹೋಗಲಿ. ಸಮಾಜ ಸೇವೆ ನಮ್ಮ ಕೈಲಿಂದ ಏನೇನಾಗುತ್ತೆ ಅದೆಲ್ಲ ಮಾಡ್ತೀವಿ. ಅವ್ರ ಸಹಕಾರ ನಮಗೆ ನೀಡಲಿ ಅಂತೇಳಿ ನಾನು ಧನ್ಯವಾದ. ಈ ಸೇವೆ ಅದು ಆ ಹೆಲ್ತ್ ಇಶ್ಯೂಸು ಇವತ್ತು 100 ಜನದಲ್ಲಿ 85 ಜನಕ್ಕೆ ಹೆಲ್ತ್ ಇಶ್ಯೂಸ್ ಇದೆ. 15 ಜನ ಮಾತ್ರ ಆರೋಗ್ಯವಾಗಿರೋದು. ಈ ಸೇವೆ ಮಾಡ್ತಿದ್ರಲ್ಲ, ಇದು ದೊಡ್ಡ ಪ್ರಶಂಸನೀಯ. ಇದು ನಿಜವಾಗೂ ಇಂಥ ಕೆಲಸನ ಪ್ರತಿಯೊಬ್ಬ ದುಡ್ಡಿರೋ ಮನುಷ್ಯ, ದುಡ್ಡಿಲ್ಲದೇ ಇರೋ ಮನುಷ್ಯ ಒಂದು ಕಡೆ ಚಂದ ಎತ್ತಾಗಲಿ ಇಂಥ ಸೇವೆನ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಅಣ್ಣವ್ರು ಭಾಳ ವರ್ಷದಿಂದ, ನನ್ನ ಮಗ ಇಲ್ಲೇ ಇರೋದು, ಅವ್ನು ಹೇಳ್ತಿರ್ತಾನೆ, ಇವ್ರು ಮಾಡಿದ ಕಾರ್ಯದಲ್ಲಿ 2-3 ಕಾರ್ಯದಲ್ಲಿ ಊಟ ಮಾಡಿದ್ದೀನಿ ಅಪ್ಪಾಜಿ ಅಂತ ಎಷ್ಟೋ ಮಾಡಿದ್ದಾರೆ, ನಾನು 2ರಲ್ಲಿ ಅವ್ರು ಪ್ರಸಾದ ತಿಂದಿದ್ದೀನಿ ಅಂತ ಹೇಳ್ತಾನೆ. ಇಂಥ ಒಂದು ಸೇವೆ ಮಾಡ್ತಾರಲ್ಲ, ನಿಜವಾಗೂ ಭಾಗ್ಯ ಇದು, ನಿಜವಾಗೂ. ಆಮೇಲೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿ ಬೆಳವಣಿಗೆ ಹೊಂದಕ್ಕೆ, ಬೆಳೆದು ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಇಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಜನರಲ್ಲಿ ಮನವಿ ಮಾಡ್ತಾ ಇದ್ದೀನಿ. Hello all, very good morning to one and all present here. I am Tina Johnson. I am the clinical psychologist from TREDA, working here since 4 years, and I am here to represent about TREDA, the De-Addiction and Counselling Center. I am very proud and very privileged to help you all and to let you know about why TREDA stands out unique NGO, which is known for De-Addiction and Counselling Center. I'm here to let you all know that we are stepping into a 33rd Foundation Day, on which we are doing a free medical health camp in association with Karunalayam Hospital and Mystic Dental Care Clinic. So what's special about TREDA is nothing but we have 5 departments, starting out from De-Addiction Department, Counselling Department, Psychology Department, Social Work Department and Training Institute Department. Each department has its own services, starting from pharmacotherapy to the occupational therapy and psychotherapy as well. We are very proudly to associate and announce that we are also associated with mental health services, which starts from collaborating with MLCU University, on which we are proudly enough to announce that we are running master's program, which is online and offline, and we do also have psychiatric postings online and offline. So we are announcing you all to please walk into the TREDA De-Addiction Center regarding any mental health, any services. We also are open to all the outpatient services, starting from the childhood to the late adulthood, covering up all the states and everything. So thank you. Have a nice day.